ಜೊತೆಗೆ ಈ ಪ್ರದೀಪ್ ಗೌಡ ಕೂಡ ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅರಣ್ಯದಿಂದ ವಿಠಲ್ ಗೌಡ ಆ ಬುರುಡೆಯನ್ನ ತಗೊಂಡು ಬಂದ್ರು ಅಂತ ಹೇಳಲಾಗ್ತದೆ. ಆ ಸಂದರ್ಭದಲ್ಲಿ ಈ ಪ್ರದೀಪ್ ಗೌಡ ಕೂಡ ಜೊತೆಗಿದ್ದ ಅನ್ನುವಂತ ಮಾಹಿತಿ. ವಿಠಲ್ ಗೌಡ್ರ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗಿದ್ದು ಇದೇ ಪ್ರದೀಪ್ ಗೌಡ ಅನ್ನುವಂತ ಮಾಹಿತಿ ರಿವೀಲ್ ಆಗ್ತಾ ಇದೆ. ಇನ್ನು ಮಹಜರು ಮಾಡೋ ಸಂದರ್ಭದಲ್ಲಿ ಈ ಪ್ರದೀಪ್ ಗೌಡ್ನನ್ನು ಕೂಡ ಎಸ್ಐಟಿ ಪೊಲೀಸರು ಆ ಬಂಗ್ಲೆಗುಡ್ಡದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು. ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಬಂಗ್ಲೆಗುಡ್ಡ ಏನಿದೆ ಅಲ್ಲಿ ಈ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆಗಳು ಅಲ್ಲಿ ಒಂದಷ್ಟು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಆ ತಲೆಬುರುಡೆ ವಿಠಲ್ ಗೌಡ್ರಿಗೆ ಸಿಕ್ಕಿರಬಹುದು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆ ಬುರುಡೆ ತಂದ ಜಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಎಸ್ಐಟಿ ತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಅದನ್ನ ಲ್ಯಾಬ್ಗೆ ಕಳಿಸ್ಕೊಡ್ತಾರಂತೆ. ಚಿನ್ನಯ್ಯ ಆ ಬುರುಡೆಯನ್ನ ಸೀದಾ ತಂದು ಕೊಟ್ಟಿರ್ತಕ್ಕಂಥದ್ದು ಈಗಲೂ ಕೂಡ ಎಸ್ಐಟಿ ಬಳಿ ಇದೆ. ಪೊಲೀಸರ ಹತ್ರ ಆತ ಎಸ್ಪಿ ಆಫೀಸಿಗೆ ತಂದು ಕೊಟ್ಟಿದ್ದಂಥದ್ದು. ಆನಂತರ ಎಸ್ಐಟಿ ಆ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರೆಸಿದೆ. ಇದೀಗ ಆ ಬುರುಡೆಯಲ್ಲಿ ಹತ್ತಿದ್ದಂತಹ ಮಣ್ಣು ಅದು ಯಾವ ರೀತಿಯಲ್ಲಿ ಸಿಕ್ಕಿದೆಯೋ ಆ ಒಂದು ಅದರ ಸುತ್ತಮುತ್ತ ಇರುವಂತಹ ಕಸ ಕಡ್ಡಿ ಮಣ್ಣು ಅಥವಾ ಬೇರೆ ಅಂಶಗಳು, ಅದೇ ರೀತಿ ಆ ಬುರುಡೆ ಎಲ್ಲಿ ಸಿಕ್ತು ಅಂತ ವಿಠಲ್ ಗೌಡ ತೋರಿಸಿದ ಜಾಗ ಅಲ್ಲಿನ ಮಣ್ಣಿನ ಸ್ಯಾಂಪಲ್ ಅದನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡಿದ್ದಾರಂತೆ, ಎಫ್ಎಸ್ಎಲ್ಗೆ ಕಳಿಸಿದ್ದಾರಂತೆ. ಇನ್ನು ಹಾಗಾದ್ರೆ ಈ ಬುರುಡೆ ರಹಸ್ಯದ ಸಂಪೂರ್ಣ ಮಾಹಿತಿಯನ್ನ ಎಸ್ಐಟಿ ಬಿಚ್ಚಿಡಲಿದೆಯಾ? ಜೊತೆಗೆ ಈ ಪ್ರದೀಪ್ ಗೌಡ ಕೂಡ ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅರಣ್ಯದಿಂದ ವಿಠಲ್ ಗೌಡ ಆ ಬುರುಡೆಯನ್ನ ತಗೊಂಡು ಬಂದ್ರು ಅಂತ ಹೇಳಲಾಗ್ತದೆ. ಆ ಸಂದರ್ಭದಲ್ಲಿ ಈ ಪ್ರದೀಪ್ ಗೌಡ ಕೂಡ ಜೊತೆಗಿದ್ದ ಅನ್ನುವಂತ ಮಾಹಿತಿ. ವಿಠಲ್ ಗೌಡ್ರ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗಿದ್ದು ಇದೇ ಪ್ರದೀಪ್ ಗೌಡ ಅನ್ನುವಂತ ಮಾಹಿತಿ ರಿವೀಲ್ ಆಗ್ತಾ ಇದೆ. ಇನ್ನು ಮಹಜರು ಮಾಡೋ ಸಂದರ್ಭದಲ್ಲಿ ಈ ಪ್ರದೀಪ್ ಗೌಡ್ನನ್ನು ಕೂಡ ಎಸ್ಐಟಿ ಪೊಲೀಸರು ಆ ಬಂಗ್ಲೆಗುಡ್ಡದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು. ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಬಂಗ್ಲೆಗುಡ್ಡ ಏನಿದೆ ಅಲ್ಲಿ ಈ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆಗಳು ಅಲ್ಲಿ ಒಂದಷ್ಟು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಆ ತಲೆಬುರುಡೆ ವಿಠಲ್ ಗೌಡ್ರಿಗೆ ಸಿಕ್ಕಿರಬಹುದು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆ ಬುರುಡೆ ತಂದ ಜಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಎಸ್ಐಟಿ ತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಅದನ್ನ ಲ್ಯಾಬ್ಗೆ ಕಳಿಸ್ಕೊಡ್ತಾರಂತೆ. ಚಿನ್ನಯ್ಯ ಆ ಬುರುಡೆಯನ್ನ ಸೀದಾ ತಂದು ಕೊಟ್ಟಿರ್ತಕ್ಕಂಥದ್ದು ಈಗಲೂ ಕೂಡ ಎಸ್ಐಟಿ ಬಳಿ ಇದೆ. ಪೊಲೀಸರ ಹತ್ರ ಆತ ಎಸ್ಪಿ ಆಫೀಸಿಗೆ ತಂದು ಕೊಟ್ಟಿದ್ದಂಥದ್ದು. ಆನಂತರ ಎಸ್ಐಟಿ ಆ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರೆಸಿದೆ. ಇದೀಗ ಆ ಬುರುಡೆಯಲ್ಲಿ ಹತ್ತಿದ್ದಂತಹ ಮಣ್ಣು ಅದು ಯಾವ ರೀತಿಯಲ್ಲಿ ಸಿಕ್ಕಿದೆಯೋ ಆ ಒಂದು ಅದರ ಸುತ್ತಮುತ್ತ ಇರುವಂತಹ ಕಸ ಕಡ್ಡಿ ಮಣ್ಣು ಅಥವಾ ಬೇರೆ ಅಂಶಗಳು, ಅದೇ ರೀತಿ ಆ ಬುರುಡೆ ಎಲ್ಲಿ ಸಿಕ್ತು ಅಂತ ವಿಠಲ್ ಗೌಡ ತೋರಿಸಿದ ಜಾಗ ಅಲ್ಲಿನ ಮಣ್ಣಿನ ಸ್ಯಾಂಪಲ್ ಅದನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡಿದ್ದಾರಂತೆ, ಎಫ್ಎಸ್ಎಲ್ಗೆ ಕಳಿಸಿದ್ದಾರಂತೆ. ಇನ್ನು ಹಾಗಾದ್ರೆ ಈ ಬುರುಡೆ ರಹಸ್ಯದ ಸಂಪೂರ್ಣ ಮಾಹಿತಿಯನ್ನ ಎಸ್ಐಟಿ ಬಿಚ್ಚಿಡಲಿದೆಯಾ? ಜೊತೆಗೆ ಈ ಪ್ರದೀಪ್ ಗೌಡ ಕೂಡ ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅರಣ್ಯದಿಂದ ವಿಠಲ್ ಗೌಡ ಆ ಬುರುಡೆಯನ್ನ ತಗೊಂಡು ಬಂದ್ರು ಅಂತ ಹೇಳಲಾಗ್ತದೆ. ಆ ಸಂದರ್ಭದಲ್ಲಿ ಈ ಪ್ರದೀಪ್ ಗೌಡ ಕೂಡ ಜೊತೆಗಿದ್ದ ಅನ್ನುವಂತ ಮಾಹಿತಿ. ವಿಠಲ್ ಗೌಡ್ರ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗಿದ್ದು ಇದೇ ಪ್ರದೀಪ್ ಗೌಡ ಅನ್ನುವಂತ ಮಾಹಿತಿ ರಿವೀಲ್ ಆಗ್ತಾ ಇದೆ. ಇನ್ನು ಮಹಜರು ಮಾಡೋ ಸಂದರ್ಭದಲ್ಲಿ ಈ ಪ್ರದೀಪ್ ಗೌಡ್ನನ್ನು ಕೂಡ ಎಸ್ಐಟಿ ಪೊಲೀಸರು ಆ ಬಂಗ್ಲೆಗುಡ್ಡದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು. ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಬಂಗ್ಲೆಗುಡ್ಡ ಏನಿದೆ ಅಲ್ಲಿ ಈ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆಗಳು ಅಲ್ಲಿ ಒಂದಷ್ಟು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಆ ತಲೆಬುರುಡೆ ವಿಠಲ್ ಗೌಡ್ರಿಗೆ ಸಿಕ್ಕಿರಬಹುದು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆ ಬುರುಡೆ ತಂದ ಜಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಎಸ್ಐಟಿ ತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಅದನ್ನ ಲ್ಯಾಬ್ಗೆ ಕಳಿಸ್ಕೊಡ್ತಾರಂತೆ. ಚಿನ್ನಯ್ಯ ಆ ಬುರುಡೆಯನ್ನ ಸೀದಾ ತಂದು ಕೊಟ್ಟಿರ್ತಕ್ಕಂಥದ್ದು ಈಗಲೂ ಕೂಡ ಎಸ್ಐಟಿ ಬಳಿ ಇದೆ. ಪೊಲೀಸರ ಹತ್ರ ಆತ ಎಸ್ಪಿ ಆಫೀಸಿಗೆ ತಂದು ಕೊಟ್ಟಿದ್ದಂಥದ್ದು. ಆನಂತರ ಎಸ್ಐಟಿ ಆ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರೆಸಿದೆ. ಇದೀಗ ಆ ಬುರುಡೆಯಲ್ಲಿ ಹತ್ತಿದ್ದಂತಹ ಮಣ್ಣು ಅದು ಯಾವ ರೀತಿಯಲ್ಲಿ ಸಿಕ್ಕಿದೆಯೋ ಆ ಒಂದು ಅದರ ಸುತ್ತಮುತ್ತ ಇರುವಂತಹ ಕಸ ಕಡ್ಡಿ ಮಣ್ಣು ಅಥವಾ ಬೇರೆ ಅಂಶಗಳು, ಅದೇ ರೀತಿ ಆ ಬುರುಡೆ ಎಲ್ಲಿ ಸಿಕ್ತು ಅಂತ ವಿಠಲ್ ಗೌಡ ತೋರಿಸಿದ ಜಾಗ ಅಲ್ಲಿನ ಮಣ್ಣಿನ ಸ್ಯಾಂಪಲ್ ಅದನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡಿದ್ದಾರಂತೆ, ಎಫ್ಎಸ್ಎಲ್ಗೆ ಕಳಿಸಿದ್ದಾರಂತೆ. ಇನ್ನು ಹಾಗಾದ್ರೆ ಈ ಬುರುಡೆ ರಹಸ್ಯದ ಸಂಪೂರ್ಣ ಮಾಹಿತಿಯನ್ನ ಎಸ್ಐಟಿ ಬಿಚ್ಚಿಡಲಿದೆಯಾ? ಜೊತೆಗೆ ಈ ಪ್ರದೀಪ್ ಗೌಡ ಕೂಡ ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅರಣ್ಯದಿಂದ ವಿಠಲ್ ಗೌಡ ಆ ಬುರುಡೆಯನ್ನ ತಗೊಂಡು ಬಂದ್ರು ಅಂತ ಹೇಳಲಾಗ್ತದೆ. ಆ ಸಂದರ್ಭದಲ್ಲಿ ಈ ಪ್ರದೀಪ್ ಗೌಡ ಕೂಡ ಜೊತೆಗಿದ್ದ ಅನ್ನುವಂತ ಮಾಹಿತಿ. ವಿಠಲ್ ಗೌಡ್ರ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗಿದ್ದು ಇದೇ ಪ್ರದೀಪ್ ಗೌಡ ಅನ್ನುವಂತ ಮಾಹಿತಿ ರಿವೀಲ್ ಆಗ್ತಾ ಇದೆ.
ಇನ್ನು ಮಹಜರು ಮಾಡೋ ಸಂದರ್ಭದಲ್ಲಿ ಪ್ರದೀಪ್ ಗೌಡ್ನನ್ನು ಕೂಡ ಎಸ್ಐಟಿ ಪೊಲೀಸರು ಆ ಬಂಗ್ಲೆಗುಡ್ಡದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು. ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಬಂಗ್ಲೆಗುಡ್ಡ ಏನಿದೆ ಅಲ್ಲಿ ಈ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆಗಳು ಅಲ್ಲಿ ಒಂದಷ್ಟು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಆ ತಲೆಬುರುಡೆ ವಿಠಲಗೌಡರಿಗೆ ಸಿಕ್ಕಿರಬಹುದು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆ ಬುರುಡೆ ತಂದ ಜಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಎಸ್ಐಟಿ ತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಅದನ್ನ ಲ್ಯಾಬ್ಗೆ ಕಳಿಸ್ಕೊಡ್ತಾರಂತೆ. ಚಿನ್ನಯ್ಯ ಆ ಬುರುಡೆಯನ್ನ ಸೀದಾ ತಂದು ಕೊಟ್ಟಿರ್ತಕ್ಕಂಥದ್ದು ಈಗಲೂ ಕೂಡ ಎಸ್ಐಟಿ ಬಳಿ ಇದೆ. ಪೊಲೀಸರ ಹತ್ರ ಆತ ಎಸ್ಪಿ ಆಫೀಸಿಗೆ ತಂದು ಕೊಟ್ಟಿದ್ದಂಥದ್ದು. ಆನಂತರ ಎಸ್ಐಟಿ ಆ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರೆಸಿದೆ. ಇದೀಗ ಆ ಬುರುಡೆಯಲ್ಲಿ ಹತ್ತಿದ್ದಂತಹ ಮಣ್ಣು ಅದು ಯಾವ ರೀತಿಯಲ್ಲಿ ಸಿಕ್ಕಿದೆಯೋ ಅದರ ಸುತ್ತಮುತ್ತ ಇರುವಂತಹ ಕಸ ಕಡ್ಡಿ ಮಣ್ಣು ಅಥವಾ ಬೇರೆ ಅಂಶಗಳು, ಅದೇ ರೀತಿ ಆ ಬುರುಡೆ ಎಲ್ಲಿ ಸಿಕ್ತು ಅಂತ ವಿಠಲಗೌಡ ತೋರಿಸಿದ ಜಾಗ ಅಲ್ಲಿನ ಮಣ್ಣಿನ ಸ್ಯಾಂಪಲ್ ಅದನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡಿದ್ದಾರಂತೆ, FSLಗೆ ಕಳಿಸಿದ್ದಾರಂತೆ. ಇನ್ನು ಹಾಗಾದ್ರೆ ಈ ಬುರುಡೆ ರಹಸ್ಯದ ಸಂಪೂರ್ಣ ಮಾಹಿತಿಯನ್ನ ಎಸ್ಐಟಿ ಬಿಚ್ಚಿಡಲಿದೆಯಾ? ಜೊತೆಗೆ ಈ ಪ್ರದೀಪ್ ಗೌಡ ಕೂಡ ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅರಣ್ಯದಿಂದ ವಿಠಲಗೌಡ ಆ ಬುರುಡೆಯನ್ನ ತಗೊಂಡು ಬಂದ್ರು ಅಂತ ಹೇಳಲಾಗ್ತದೆ. ಆ ಸಂದರ್ಭದಲ್ಲಿ ಈ ಪ್ರದೀಪ್ ಗೌಡ ಕೂಡ ಜೊತೆಗಿದ್ದ ಅನ್ನುವಂತ ಮಾಹಿತಿ. ವಿಠಲ್ ಗೌಡ್ರ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗಿದ್ದು ಇದೇ ಪ್ರದೀಪ್ ಗೌಡ ಅನ್ನುವಂತ ಮಾಹಿತಿ ರಿವೀಲ್ ಆಗ್ತಾ ಇದೆ. ಇನ್ನು ಮಹಜರು ಮಾಡೋ ಸಂದರ್ಭದಲ್ಲಿ ಪ್ರದೀಪ್ ಗೌಡ್ನನ್ನು ಕೂಡ ಎಸ್ಐಟಿ ಪೊಲೀಸರು ಆ ಬಂಗ್ಲೆಗುಡ್ಡದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು. ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಬಂಗ್ಲೆಗುಡ್ಡ ಏನಿದೆ ಅಲ್ಲಿ ಈ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆಗಳು ಅಲ್ಲಿ ಒಂದಷ್ಟು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಆ ತಲೆಬುರುಡೆ ವಿಠಲಗೌಡರಿಗೆ ಸಿಕ್ಕಿರಬಹುದು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆ ಬುರುಡೆ ತಂದ ಜಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಎಸ್ಐಟಿ ತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಅದನ್ನ ಲ್ಯಾಬ್ಗೆ ಕಳಿಸ್ಕೊಡ್ತಾರಂತೆ. ಚಿನ್ನಯ್ಯ ಆ ಬುರುಡೆಯನ್ನ ಸೀದಾ ತಂದು ಕೊಟ್ಟಿರ್ತಕ್ಕಂಥದ್ದು ಈಗಲೂ ಕೂಡ ಎಸ್ಐಟಿ ಬಳಿ ಇದೆ. ಪೊಲೀಸರ ಹತ್ರ ಆತ ಎಸ್ಪಿ ಆಫೀಸಿಗೆ ತಂದು ಕೊಟ್ಟಿದ್ದಂಥದ್ದು. ಆನಂತರ ಎಸ್ಐಟಿ ಆ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರೆಸಿದೆ. ಇದೀಗ ಆ ಬುರುಡೆಯಲ್ಲಿ ಹತ್ತಿದ್ದಂತಹ ಮಣ್ಣು ಅದು ಯಾವ ರೀತಿಯಲ್ಲಿ ಸಿಕ್ಕಿದೆಯೋ ಅದರ ಸುತ್ತಮುತ್ತ ಇರುವಂತಹ ಕಸ ಕಡ್ಡಿ ಮಣ್ಣು ಅಥವಾ ಬೇರೆ ಅಂಶಗಳು, ಅದೇ ರೀತಿ ಆ ಬುರುಡೆ ಎಲ್ಲಿ ಸಿಕ್ತು ಅಂತ ವಿಠಲಗೌಡ ತೋರಿಸಿದ ಜಾಗ ಅಲ್ಲಿನ ಮಣ್ಣಿನ ಸ್ಯಾಂಪಲ್ ಅದನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡಿದ್ದಾರಂತೆ, FSLಗೆ ಕಳಿಸಿದ್ದಾರಂತೆ. ಇನ್ನು ಹಾಗಾದ್ರೆ ಈ ಬುರುಡೆ ರಹಸ್ಯದ ಸಂಪೂರ್ಣ ಮಾಹಿತಿಯನ್ನ ಎಸ್ಐಟಿ ಬಿಚ್ಚಿಡಲಿದೆಯಾ? ಜೊತೆಗೆ ಈ ಪ್ರದೀಪ್ ಗೌಡ ಕೂಡ ಹೋಗಿದ್ದ ಅಂತ ಹೇಳಲಾಗ್ತಾ ಇದೆ. ಬಂಗ್ಲೆಗುಡ್ಡ ಅರಣ್ಯದಿಂದ ವಿಠಲಗೌಡ ಆ ಬುರುಡೆಯನ್ನ ತಗೊಂಡು ಬಂದ್ರು ಅಂತ ಹೇಳಲಾಗ್ತದೆ. ಆ ಸಂದರ್ಭದಲ್ಲಿ ಈ ಪ್ರದೀಪ್ ಗೌಡ ಕೂಡ ಜೊತೆಗಿದ್ದ ಅನ್ನುವಂತ ಮಾಹಿತಿ. ವಿಠಲ್ ಗೌಡ್ರ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗಿದ್ದು ಇದೇ ಪ್ರದೀಪ್ ಗೌಡ ಅನ್ನುವಂತ ಮಾಹಿತಿ ರಿವೀಲ್ ಆಗ್ತಾ ಇದೆ. ಇನ್ನು ಮಹಜರು ಮಾಡೋ ಸಂದರ್ಭದಲ್ಲಿ ಪ್ರದೀಪ್ ಗೌಡ್ನನ್ನು ಕೂಡ ಎಸ್ಐಟಿ ಪೊಲೀಸರು ಆ ಬಂಗ್ಲೆಗುಡ್ಡದ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ರು. ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಬಂಗ್ಲೆಗುಡ್ಡ ಏನಿದೆ ಅಲ್ಲಿ ಈ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆಗಳು ಅಲ್ಲಿ ಒಂದಷ್ಟು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ಆ ತಲೆಬುರುಡೆ ವಿಠಲಗೌಡರಿಗೆ ಸಿಕ್ಕಿರಬಹುದು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆ ಬುರುಡೆ ತಂದ ಜಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಎಸ್ಐಟಿ ತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಅದನ್ನ ಲ್ಯಾಬ್ಗೆ ಕಳಿಸ್ಕೊಡ್ತಾರಂತೆ. ಚಿನ್ನಯ್ಯ ಆ ಬುರುಡೆಯನ್ನ ಸೀದಾ ತಂದು ಕೊಟ್ಟಿರ್ತಕ್ಕಂಥದ್ದು ಈಗಲೂ ಕೂಡ ಎಸ್ಐಟಿ ಬಳಿ ಇದೆ. ಪೊಲೀಸರ ಹತ್ರ ಆತ ಎಸ್ಪಿ ಆಫೀಸಿಗೆ ತಂದು ಕೊಟ್ಟಿದ್ದಂಥದ್ದು. ಆನಂತರ ಎಸ್ಐಟಿ ಆ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರೆಸಿದೆ. ಇದೀಗ ಆ ಬುರುಡೆಯಲ್ಲಿ ಹತ್ತಿದ್ದಂತಹ ಮಣ್ಣು ಅದು ಯಾವ ರೀತಿಯಲ್ಲಿ ಸಿಕ್ಕಿದೆಯೋ ಅದರ ಸುತ್ತಮುತ್ತ ಇರುವಂತಹ ಕಸ ಕಡ್ಡಿ ಮಣ್ಣು ಅಥವಾ ಬೇರೆ ಅಂಶಗಳು, ಅದೇ ರೀತಿ ಆ ಬುರುಡೆ ಎಲ್ಲಿ ಸಿಕ್ತು ಅಂತ ವಿಠಲಗೌಡ ತೋರಿಸಿದ ಜಾಗ ಅಲ್ಲಿನ ಮಣ್ಣಿನ ಸ್ಯಾಂಪಲ್ ಅದನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡಿದ್ದಾರಂತೆ, FSLಗೆ ಕಳಿಸಿದ್ದಾರಂತೆ. ಇನ್ನು ಹಾಗಾದ್ರೆ ಈ ಬುರುಡೆ ರಹಸ್ಯದ ಸಂಪೂರ್ಣ ಮಾಹಿತಿಯನ್ನ ಎಸ್ಐಟಿ ಬಿಚ್ಚಿಡಲಿದೆಯಾ?